ಹಲೋ ಎವ್ರಿವನ್, ನಾವು ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇವಾಗ ಆಲ್ರೆಡಿ ನಿಮ್ಗೆ ಕಂಪ್ಲೀಟ್ ಆಗಿದೆ. ಇದ್ರ ರಿಸಲ್ಟ್ ಯಾವಾಗ ಬಿಡ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಮ್ಯಾಕ್ಸಿಮಮ್ ಮೆಂಬರ್ಸು ಅಟೆಂಡ್ ಮಾಡಿರ್ತೀರಾ ಮತ್ತೆ ಚೆನ್ನಾಗಿ ಬರ್ದಿರ್ತೀರಾ ಕೂಡ. ಆದರೆ ಇನ್ನೊಂದಷ್ಟು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿರಲ್ಲ. ಇವಾಗ ಸಮ್ ರೀಸನ್ಸ್ ಇಂದ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸ್ ಇಂದ ಅಟೆಂಡ್ ಮಾಡೋಕ್ಕಾಗಿರಲ್ಲ. ಇನ್ನೊಂದಷ್ಟು ಜನ ಯಾವ ರೀತಿ ಆಗಿರುತ್ತೆ ಅಂದರೆ ಅಟೆಂಡ್ ಮಾಡಿರ್ತಾರೆ ಆದರೆ ಚೆನ್ನಾಗಿ ಬರ್ದಿರಲ್ಲ. ಈ ರೀತಿ ಇದ್ದಾಗ ನೀವು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಅನ್ನ ಬರೀಬಹುದು. ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ರಿಸಲ್ಟಿಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದೀರಾ ಯಾವಾಗ ಬರುತ್ತೆ ಅಂತ. ಅಫಿಷಿಯಲ್ ನೋಟಿಸ್ ಪ್ರಕಾರ ಏಪ್ರಿಲ್ 7ಗೆ ರಿಸಲ್ಟ್ ಬರುತ್ತೆ ಅಂತ ಇದೆ. ಅವತ್ತೇ ಬರುತ್ತೆ 99%. ಸೊ 1 or 2 ಡೇಸ್ ವೇರಿ ಆಗ್ಬೋದು, ಬೇಗನೂ ಬಿಡ್ಬೋದು ಅಥವಾ ಲೇಟ್ ಕೂಡ ಆಗ್ಬೋದು. 1 or 2 ಡೇಸ್ ಜಾಸ್ತಿ ಏನು ವ್ಯತ್ಯಾಸ ಆಗಲ್ಲ. 99% ಏಪ್ರಿಲ್ 7ಗೆ ಬರುತ್ತೆ. ಇವಾಗ ಆಲ್ರೆಡಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಬೇಗ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದರೆ ಬೇಗ ರಿಸಲ್ಟ್ ಬರುತ್ತೆ. ಅಥವಾ ಏನಾದರೂ ವ್ಯಾಲ್ಯೂಯೇಷನ್ ಏನಾದರೂ ಲೇಟ್ ಆಯ್ತು ಅಂತಂದರೆ ಕಂಪ್ಲೀಟ್ ಆಗೋದು ನಿಮಗೆ 1 or 2 ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ. ಮತ್ತು ನಮ್ಮ ಮಾರ್ಕ್ಸ್ ಏನಾದ್ರು ಕಡಿಮೆ ಬಂದಿದೆ, ಜಾಸ್ತಿ ಬರ್ತಿತ್ತು, ಆ ರೀತಿ ಏನಾದ್ರು ಇದ್ದರೆ ನೀವು ರಿವ್ಯಾಲ್ಯೂಯೇಷನಿಗೆ ಹಾಕ್ಬೋದು. ರಿವ್ಯಾಲ್ಯೂಯೇಷನಿಗೆ ಯಾವಾಗ ಹಾಕಬೇಕು ಅದ್ರ ಬಗ್ಗೆನೂ ಕೂಡ ಮುಂದಿನ ವೀಡಿಯೋಸ್ಗಳಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ಗೂ ಕೂಡ ಅಷ್ಟೇ ಯಾವಾಗ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಸಿ ಇ ಟಿ ಎಕ್ಸಾಮ್ಗೆ ಸ್ವಲ್ಪ ದಿನಗಳಷ್ಟೇ ಉಳಿದಿದೆ. ಸೊ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಒಂದ್ಸಲ. ಏನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರಾ ಅದನ್ನು ಕೂಡ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಂಡ್ಬಿಟ್ಟು ಅಟೆಂಡ್ ಮಾಡಿ ಎಕ್ಸಾಮ್ಸ್ನ. ಎಕ್ಸಾಮ್ ಎಲ್ಲ ಕ್ವಶನ್ಸ್ಗಳು ಟಫ್ ಇರಲ್ಲ, ಒಂದಷ್ಟು ಈಸಿ ಕ್ವಶನ್ಸ್ಗಳಂತೂ ಇರುತ್ತೆ. ಆ ಈಸಿ ಕ್ವಶನ್ಸ್ಗಳನ್ನ ಮಿಸ್ ಮಾಡ್ದಂಗೆ ಚೆನ್ನಾಗಿ ಅಟೆಂಡ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಈಗ ನಾನು ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.